ಫಸ್ಟ್ ಟೈಮ್ ನಾವು ಆನೇಕಲ್ ಕಸ್ಬಾ ಮತ್ತು ಆನೇಕಲ್ ಟೌನು ಸೇರಿಸಿ ಆನೇಕಲ್ ಕಸ್ಬಾ ಲೀಗ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರೆಲ್ಲ ತಂಡದವರೆಗೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರು ಇನ್ನೂ ಹುಡುಗರು ಬೆಳೀಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಹುಡುಗರು. ಅದು ಮುಂದಿನ ಪೀಳಿಗೆಗೆ ಹಿಂಗೆ ಕಂಟಿನ್ಯೂ ಆಗಲಿ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀರಿ. ಇದನ್ನ ನಮ್ಮ ಕಸ್ಬಾ ಹೋಬಳಿ ಟೀಮ್ಗಳು ಏನು ಲೋಕಲ್ ಪ್ರತಿಭೆಗಳಿದೆ ಅವ್ರನ್ನ ಗುರ್ತಿಸುವಂಥ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇವರೆಲ್ಲ ತಂಡದವರೆಗೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರು ಇನ್ನೂ ಹುಡುಗರು ಬೆಳೀಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಹುಡುಗರು. ಕ್ರಿಕೆಟ್ ಅಂದ್ರೆ ಸಾಕು, ಭಾರತೀಯರಿಗೆ ಕ್ರಿಕೆಟ್ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಹಾಗೆ ಅತಿ ಹೆಚ್ಚು ಕ್ರಿಕೆಟ್ ಅನ್ನ ಪ್ರೇಮಿಸುವಂತ ಕ್ರಿಕೆಟ್ ಪ್ರೇಮಿಗಳು ಬಹುಶಃ ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರೇಮಿಗಳನ್ನು ಹೊಂದಿರುವಂತಹ ರಾಷ್ಟ್ರ ಅದುವೇ ಭಾರತ. 150 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಭಾರತದಲ್ಲಿ ಕ್ರಿಕೆಟ್ಗೆ ಎಲ್ಲಿಲ್ಲದ ಬೇಡಿಕೆ. ಕ್ರಿಕೆಟ್ ಆಟಗಾರರನ್ನ ದೇವರಂತೆ ಆರಾಧಿಸ್ತಾರೆ. ಹಾಗೆಯೇ ಕ್ರಿಕೆಟ್ ಆಟಗಾರರಿಗೆ ವಿಶೇಷವಾದಂತಹ ಗೌರವಗಳನ್ನು ಕೂಡ ಸೂಚಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ಚುಟುಕು ಕ್ರಿಕೆಟ್ ಅಂದ್ರೆ IPL ಮಾದರಿಯ ಕ್ರಿಕೆಟ್ ಬಂದ ನಂತರವಂತೂ ದೇಶದ ಮೂಲೆ ಮೂಲೆಗಳಲ್ಲೂ ಬಡಾವಣೆಗಳಲ್ಲೂ ಕೂಡ ಈ ಒಂದು ಟೂರ್ನಿಗಳು ಆಯೋಜನೆಗೊಳ್ತಾ ಇದೆ. ಆನೇಕಲ್ ತಾಲೂಕಿನ ಪ್ರತಿ ಪಂಚಾಯತಿಗಳಲ್ಲೂ ಕೂಡ ಈ ಒಂದು ಟೂರ್ನಿಗಳು ಆಯೋಜನೆಗೊಂಡಿದ್ದವು. ಇದೀಗ ಆನೇಕಲ್ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಕಸ್ಬಾ ಲೀಗ್ 1 ಆಟಗಾರರ ಭರ್ಜರಿ ಟೆಂಡರ್ ಹರಾಜು ಪ್ರಕ್ರಿಯೆ ಆಯ್ತು. ಆನೇಕಲ್ IPL ಮಾದರಿಯ ಕ್ರಿಕೆಟ್ ಹಬ್ಬ. ಈ ಒಂದು ಆನೇಕಲ್ IPL ಮಾದರಿಯ ಕ್ರಿಕೆಟ್ ಹಬ್ಬವನ್ನ ಆಯೋಜಕರಾದಂತ ಪಂಪ, ಶೇಖರ್, ಶಿವು, ಕುಮಾರ್, ಶಿವು, ಮೋಹನ್, ಪ್ರಮೋದ್ ಮತ್ತು ಈ ಒಂದು ತಂಡಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ತುಂಬುವಂತ ಈ ಒಂದು ಭರ್ಜರಿಯಾದಂತಹ ಆನೇಕಲ್ IPL ಮಾದರಿಯ ಕಸ್ಬಾ ಲೀಗ್ 1 ಟೂರ್ನಿಯಲ್ಲಿ ಮೊದಲನೇ ಬಹುಮಾನವಾಗಿ 1 ಲಕ್ಷ ರು ನಗದು ಹಾಗೆ ಆಕರ್ಷಕವಾದಂತಹ ಟ್ರೋಫಿ, ಎರಡನೇ ಬಹುಮಾನವಾಗಿ 50,000 ರು ನಗದು ಹಾಗೆ ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನವಾಗಿ 30,000 ರು ನಗದು ಹಾಗೆ ಟ್ರೋಫಿ, ನಾಲ್ಕನೇ ಬಹುಮಾನವಾಗಿ 20,000 ನಗದು ಹಾಗೂ ಟ್ರೋಫಿಯನ್ನ ನೀಡಲಾಗ್ತಾ ಇದೆ. ಈ ಒಂದು ಭರ್ಜರಿಯಾದಂತಹ ಟೂರ್ನಿಯ ಬಿಡ್ ಹೇಗ್ ನಡೀತು, IPL ಮಾದರಿಯಲ್ಲಿ ಈ ಬಿಡ್ ನಡೆದಿತ್ತು. ಈ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಈ ಕಸ್ಬಾ ಹೋಬಳಿ ಮಟ್ಟದ ಒಂದು IPL ಮಾದರಿಯ ಒಂದು ಕ್ರೀಡಾ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಕ್ರೀಡಾ ಪ್ರತಿಭೆಗಳಿಗೂ ಒಂದು ಉತ್ತಮವಾದಂಥ ವೇದಿಕೆಯನ್ನು ಸೃಷ್ಟಿ ಮಾಡುತ್ತಾ ಹಾಗೂ ಈ ಕಾರ್ಯಕ್ರಮ ಹಾಗೂ ಈ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತಾ, ನೀವು ಕ್ರೀಡಾ ರಂಗದಲ್ಲಿ ಗುರುತಿಸಿಕೊಂಡಿರೋರು ಒಳ್ಳೆ ಮಟ್ಟದಲ್ಲಿ ಕ್ರಿಕೆಟ್ ಆಡಿ ಯಾರನ್ನ ಗೆಲುವಿಸುವುದು ಸಹಜ. ಅದನ್ನು ಎಲ್ಲರೂ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ತಗೊಂಡು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತನಾಡಲು ಅವಕಾಶ ಮಾಡಿಕೊಂಡು ತಮ್ಮೆಲ್ಲರೂ ಒಂದ್ಸತ್ತ ಶುಭವಾಗಲಿ ಅಂತೇಳಿ ಹಾಗೂ ನಿಮ್ಮ ಆಯೋಜನೆ ಮಾಡಿರುವಂಥ ಎಲ್ಲ ಸ್ನೇಹಿತರು ನಿಮ್ಮ ತಂಡದವರಿಗೆ ಒಳ್ಳೆಯದಾಗಲಿ ಅಂತೇಳಿ 20 ಜನ ಓನರ್ಗಳಿದ್ದಾರೆ. ಅವರಿಗೂ ಸಹ ನಮ್ಮ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಆ 20 ಜನ ತಾನೇ ನೀವು ಕೆಲವೊಂದು ಕರೆಂಟ್ ಪ್ರಾಬ್ಲಮ್ ಆಗೋಯ್ತು, ಆ ಮರಗಳೆಲ್ಲ ಬಿದ್ದೋಗ್ಬಿಟ್ಟು ಕೆಲವು ಗೊಂದಲಗಳು ಆಯ್ತು ಅಷ್ಟೇ ಬಿಟ್ಟರೆ ಅರ್ಜೆಂಟ್ ಆಗ್ತಾ ಇತ್ತು. ನಾವು ಏನು ಮಾಡೋಕ್ಕಾಗಲ್ಲ, ಕರೆಂಟ್ ಪ್ರಾಬ್ಲಮ್ಮು. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಹುಡುಗರಿಗೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಮುಂದೆ ದೊಡ್ಡದಾಗಿ ಬೆಳೀಲಿ ಅಂತ ಹೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ 20 ಜನಗಳಿಗೂ ಒಳ್ಳೆಯದಾಗಲಿ, ಅವರು ಮುಂದೆ ಬೆಳೀಲಿ ಅಂತ ಹೇಳ್ತಾ ನಮ್ಮ ಆನೇಕಲ್ ತಾಲೂಕಿನ ಆನೇಕಲ್ ಪಟ್ಟಣದ ASB ಮೈದಾನದಲ್ಲಿ ಈ ಒಂದು ಟೂರ್ನಿಯನ್ನ ಆಯೋಜಿಸಲಾಗಿದ್ದು, ಈ ಒಂದು ಟೂರ್ನಿಗೆ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಮೋಟಪ್ಪನವರು, ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಅರಳ್ಳಿ ಮಧು ಇವರಿಬ್ಬರು ಜಂಟಿಯಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಈ ಒಂದು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಈ ಕ್ರೀಡಾಪಟುಗಳಿಗೆ ದೊಡ್ಡ ವೇದಿಕೆಯನ್ನು ಕಲ್ಪಿಸುವಂತ ಸಲುವಾಗಿ ಬಿಡ್ ಅನ್ನು ಕೂಡ ಆಯೋಜಿಸಲಾಗಿದ್ದು, ಈ ಒಂದು ಆನೇಕಲ್ IPL ಮಾದರಿ ಕ್ರಿಕೆಟ್ ಹಬ್ಬ ಕಸ್ಬಾ ಲೀಗ್ 1 ಆಟಗಾರರ ಆ ಒಂದು ಟೆಂಡರ್ನ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ.
ಈ ಒಂದು ಪಂದ್ಯಾವಳಿಗಳಲ್ಲಿ ಕಸಬಾ ಲೀಗ್ನ ಆನೇಕಲ್ ಸುತ್ತಮುತ್ತಲಿನ ಬರೋಬರಿ 20 ತಂಡಗಳು ಭಾಗಿಯಾಗ್ತಾ ಇದ್ದಾವೆ. ಈ ಒಂದು ಟೂರ್ನಿಯಲ್ಲಿ ಉತ್ತಮ ಬ್ಯಾಟ್ಸ್ಮನ್, ಉತ್ತಮ ಬೌಲರ್, ಉತ್ತಮ ಫೀಲ್ಡರ್ ಹೀಗೆ ಎಲ್ಲರಿಗೂ ಕೂಡ ಬಹುಮಾನಗಳನ್ನು ಕೂಡ ನೀಡಲಾಗುವುದು ಅಂತ ಹೇಳಿ ಪ್ರಾಯೋಜಕರು ಅಥವಾ ಆಯೋಜಕರು ವಿವರಣೆಗಳನ್ನ ನೀಡಿದ್ದು ಹೀಗೆ. ಫಸ್ಟ್ ಟೈಮ್ ನಾವು ಆನೇಕಲ್ ಕಸ್ಬಾ ಮತ್ತು ಆನೇಕಲ್ ಟೌನು ಸೇರಿಸಿ ಆನೇಕಲ್ ಕಸ್ಬಾ ಲೀಗ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಪ್ರೈಸ್ ಮನಿ ಬಂದುಬಿಟ್ಟು 1 ಲಕ್ಷ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್ ಬಂದುಬಿಟ್ಟು 50,000, ಥರ್ಡ್ ಪ್ರೈಸ್ ಬಂದುಬಿಟ್ಟು 30, 20 ಅಂತ ಇಟ್ಟಿದ್ದೀವಿ. ಆಕ್ಷನ್ ಬೇಸ್ಡ್ ಟೂರ್ನಮೆಂಟು. ಬರೀ ನಮ್ಮ ಲೋಕಲ್ ಹಳ್ಳಿ ಪ್ರತಿಭೆಗಳಿಗೆ ಇದುವರೆಗೂ ಯಾರೂ ಮಾಡಿರಲಿಲ್ಲ. ಇದು ಲೋಕಲ್ ಪ್ಲೇಯರ್ಸ್ಗೆ ಸ್ವಲ್ಪ ಸಪೋರ್ಟ್ ಮಾಡೋಣ, ಎಂಕರೇಜ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನು, ಶಿವು, ಶೇಖರು, ಕುಮಾರು, ಪ್ರಮೋದ್ ಎಲ್ಲ ಸೇರಿಕೊಂಡು ಹೊಸದಾಗಿ ಟೂರ್ನಮೆಂಟ್ ಮಾಡಿದ್ದೀವಿ. ಇವತ್ತು ಆಕ್ಷನ್ ಇದೆ. ನೆಕ್ಸ್ಟ್ ಮಂತು 13ನೇ ತಾರೀಕು, 13, 14 ನೆಕ್ಸ್ಟ್ ಜೂನಲ್ಲಿ ಇದೆ. ನೆಕ್ಸ್ಟ್ ಮಂತ್ ಇರೋದು ಜೂನ್ಗೆ 13, 14 ಮತ್ತು 20, 21. ಆಮೇಲೆ ಆಕ್ಷನ್ ಇವತ್ತಿದೆ ಇಲ್ಲಿ ಲಕ್ಷ್ಮೀಪುರದಲ್ಲಿ ನಡೆಸ್ತಾ ಇದ್ದೀವಿ. ಆನೆಕಾಡು ಇದರಲ್ಲಿ ಎಲ್ಲ 20 ಟೀಮ್ಸ್ ಇದೆ. ಎಲ್ಲ 20 ಊರಿಂದ ಬಂದಿದ್ದಾರೆ ಟೀಮ್ಸು. 20 ಟೀಮ್ಸ್ ಇದೆ ಆಕ್ಷನು. ಎಲ್ಲ 6 ಅವರ್ಸ್ ಮ್ಯಾಚಸ್ ಇರುತ್ತೆ. ಆಮೇಲೆ ಆಕ್ಷನ್ ಎಲ್ಲ ಯೂಟ್ಯೂಬಲ್ಲಿ ಇರುತ್ತೆ. ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೋಬೋದು. ಎಲ್ಲ ಆಕ್ಷನ್ ಲಿಂಕ್ ಎಲ್ಲ ಇದೆ. ಆಮೇಲೆ ಇದು ಇದೆ, ಲೈವ್ ಇರುತ್ತೆ. ಎಲ್ಲ ಒಳ್ಳೊಳ್ಳೆ ಗಣ್ಯರು ಎಲ್ಲ ವ್ಯಕ್ತಿಗಳೆಲ್ಲ ಬರ್ತಿದ್ದಾರೆ. ಎಲ್ಲ ಯಾರು ಇದರ ಬ್ಲೂಮ್ ಟೀಮಿಂದ ಮತ್ತು ಕನ್ನಡ ವಾರ್ತೆ ಯಾರು ನೋಡ್ತಿದ್ರೆ ಎಲ್ಲೂ ದಯಮಾಡಿ ನಮಗೆ ಸಪೋರ್ಟ್ ಮಾಡಬೇಕು. ಅದು ಮುಂದಿನ ಪೀಳಿಗೆಗೆ ಹಿಂಗೆ ಕಂಟಿನ್ಯೂ ಆಗಲಿ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀರಿ. ಮುಂದೆ ನೋಡ್ಸೋದು ಅವ್ರಿಗೆ ಬಿಟ್ಟಿರೋದು. ಮತ್ತು ಈ ವರ್ಷ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಮಾಡ್ತಾಯಿದ್ದೀರಿ. ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ನಾವು ಪ್ರಯತ್ನ ಪಡ್ತಾಯಿದ್ದೀರಿ. ಅದಕ್ಕೆಲ್ಲ ನಮ್ಮ ಕ್ರೀಡಾ ಬಂಧುಗಳೆಲ್ಲ ನಮಗೆ ಸಹಕಾರ ಮಾಡಬೇಕು, ಮಾಡ್ತಾಯಿದ್ದಾರೆ. ಹಂಗೆ ಸಹ ಮುಂದೆ ಓಡ್ಕೊಂಡು ಹೋಗಲಿ ಅಂತ ನಾವು ಈ ಟೂರ್ನಿಮೆಂಟು ಪಂಪ್ ಆಗಿರ್ಬೋದು, ಶೇಖರ್ ಆಗಿರ್ಬೋದು, ನಮ್ಮ ಅಧ್ಯಕ್ಷರಾದಂಥ ಶಿವು ಆಗಿರ್ಬೋದು, ಕುಮಾರ ಇವರೆಲ್ಲ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ಒಂದು ಪ್ರಥಮ ಪ್ರಯತ್ನ. ಇದು ಏನು ಈ ತಂಡದ 20 ತಂಡಗಳಿದೆ. ಆ ತಂಡದಲ್ಲಿ ನಾನು ಒಬ್ಬನು ಓನರ್ ಆಗಿದ್ದು. ಇದನ್ನ ನಮ್ಮ ಕಸಬಾ ಹೋಬಳಿ ಟೀಮ್ಗಳೇನು ಲೋಕಲ್ ಪ್ರತಿಭೆಗಳಿದೆ ಅವ್ರನ್ನ ಗುರ್ತಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ತಂಡಗಳಾದಂತಹ PPR ಗುಡ್ನಳ್ಳಿ, ಟಿಪ್ಪು ಕ್ರಿಕೆಟರ್ಸ್ ಗೌರೇನಹಳ್ಳಿ, ಹಾಗೆಯೇ ಟೈಗರ್ ವಾರಿಯರ್ಸ್, KRC ಕಸ್ಬಾ, ರಾಯಲ್ ಕ್ರಿಕೆಟರ್ಸ್, ಹಾಗೆ ರಾಯಲ್ ಕನ್ನಡಿಗ ಕ್ರಿಕೆಟರ್ಸ್, ಮಧು ಬಾಯ್ಸ್ ಅರಳ್ಳಿ, ಸ್ವಗ್ಗೂರ್ ಯೂತ್ ಬ್ರಿಗೇಡ್ ಆನೇಕಲ್, ವಸೀಂ ವಾರಿಯರ್ಸ್, ಪ್ರೋ ಫಿಟ್ನೆಸ್ ಚಾಲೆಂಜರ್ಸ್, ರವಿ ರಾಕರ್ಸ್, ಮನು ಬಾಯ್ಸ್ ರಾಚೇನಹಳ್ಳಿ, ಕೊಂಪಲಘಟ್ಟ ಕ್ರಿಕೆಟ್ ಕ್ಲಬ್, ಭಗತ್ ಸಿಂಗ್ ಕ್ರಿಕೆಟ್ ಕ್ಲಬ್, ಮೈಟಿ ಆನೇಕಲ್, ಜೈ ಬಜರಂಗಿ ಕ್ರಿಕೆಟ್ ಟೀಮ್, ವನಿಕ್ನಲ್ಲಿ ಗ್ರಾಮ ಪಂಚಾಯತಿ ವಾರಿಯರ್ಸ್, VP ಪ್ಯಾಂಥರ್ಸ್, ಗೋಲ್ಡನ್ ಕ್ರಿಕೆಟ್ ಕ್ಲಬ್ ಹಾಗೂ ಜೈ ಶ್ರೀರಾಮ್ ಕ್ರಿಕೆಟರ್ಸ್ ಆನೇಕಲ್ ತಂಡ ಸುಮಾರು 20 ತಂಡಗಳು ಭಾಗವಹಿಸ್ತಾ ಇರುವಂತಹ ಈ ಒಂದು ಪಂದ್ಯಾವಳಿಗಳ ಬಗ್ಗೆ ಇನ್ನಷ್ಟು ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ. ಇದು ಹಳ್ಳಿ ಪ್ರತಿಭೆಗಳಿಗೆ ಒಳ್ಳೆಯ ಅಪರ್ಚುನಿಟಿ. ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕಂತ ನಾನು ಕೋರಿಕೊಳ್ಳುತ್ತೇನೆ. 13, 14 ಸ್ಟಾರ್ಟು, ಮತ್ತು 20, 21 ನೆಕ್ಸ್ಟ್ ಮಂತ್ ಜೂನ್ ಫೈನಲ್ಲು. ಒಂದು ಮಳೆ ಭಯನ ಹೆಚ್ಚು ಕಮ್ಮಿ ಆದರೆ ಒಂದು ದಿವಸ ಎಕ್ಸ್ಟೆಂಡ್ ಆಗುತ್ತೆ. ಅವ್ರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಕ್ರೀಡಾಭಿಮಾನ ಇಟ್ಕೊಂಡು ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಕ್ರೀಡಾ ಮನೋಭಾವ ಇರೋದ್ರಿಂದ ಕ್ರೀಡೆಯಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗಲಿ ಅಂತೇಳಿ ನಾನು ಒಬ್ಬ ಸ್ಥಳೀಯನಾಗಿ ಅವರ ಅನುಯಾಯಿಯಾಗಿ ಒಬ್ಬ ವೆಲ್ವಿಷರ್ ಆಗಿ ಹಾರೈಸುತ್ತೇನೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಇವರೆಲ್ಲ ತಂಡದವ್ರಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು IPL ಆಗ್ಬೋದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ನಾನು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು 13/6/2020, 14/6/2026, 20/6/2026 4 ದಿನಗಳ ಕಾಲ ಇವರು ಆಯೋಜನೆ ಮಾಡಿದ್ದಾರೆ. ಆನೇಕಲ್ ASV ಕ್ರೀಡಾ ಮೈದಾನದಲ್ಲಿ ಆಯೋಜನೆ ಮಾಡಿದ್ದಾರೆ. ಎಲ್ಲ ಸ್ಥಳೀಯರು ಬಂದು ವಿಶೇಷವಾಗಿ ಈ ಪ್ರತಿಭೆಗಳನ್ನು 20 ತಂಡಗಳು ಈ IPL ಹರಾಜಿನಲ್ಲಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹುಡುಗರು ಶೇಖರು, ಪಂಪಾಪತಿ, ಆಮೇಲೆ ಶಿವು, ಕುಮಾರು, ಪ್ರಮೋದು, ಶಿವಸುಕ್ಕಿ, ಮೋಹನ್ ಇವರೆಲ್ಲರೂ ಆಯೋಜಿಸಿದ್ದಾರೆ. ಅವರಿಗೆ ಭಗವಂತನು ಒಳ್ಳೆಯದು ಮಾಡಲಿ. ಅವ್ರು ಇನ್ನೂ ಹುಡುಗರು ಬೆಳೀಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಹುಡುಗರು. ನಾವು ಇನ್ನೂ ಅವ್ರಿಗೆ ಸಹಕಾರ ಮಾಡೋಣ, ಉನ್ನತ ಮಟ್ಟಕ್ಕೆ ಬೆಳೀಲಿ ಹುಡುಗರು, ಸಹಕಾರ ಮಾಡೋಣ. ಗೊಂದಲಗಳಿಲ್ದಿರ, ಏನೂ ಗೊಂದಲಗಳಿಲ್ದಿರ, ಆರೋಗ್ಯ ಗೊಂದಲಗಳಿಲ್ದಿರ ಕೆಲಸ ಮಾಡಲಿ. 20 ತಂಡದವರು ಅವರೆಲ್ಲರೂ ನಮ್ಮ ಮಧುವರು ಹೇಳ್ತಾಯಿದ್ರು, ಸೋಲು ಗೆಲುವು ಸಹಜ, ಒಬ್ಬರೇ ಗೆಲ್ಲಬೇಕಾಗಿರ್ತಕ್ಕಂಥದ್ದು. ಒಬ್ಬರೇ ಗೆಲ್ಲಬೇಕಾಗಿರೋದು. 20 ತಂಡದಲ್ಲಿದ್ರೂ ಕೂಡ ಒಬ್ಬರೇ ಗೆಲ್ಲಬೇಕಾಗಿರೋದು. ಅವರೆಲ್ಲರೂ ನಾವು ಸೋಲು ಗೆಲುವೇ ಇರುತ್ತೆ. ಅದರ ಬೇಯಿಸಿ ಇನ್ನೂ ಮಕ್ಕಳು ಇನ್ನೂ ಮುಂದಕ್ಕೆ ಹೋಗಲಿ ಅಂತಂತ. ಒಟ್ನಲ್ಲಿ ಆನೇಕಲ್ ಪಟ್ಟಣದಲ್ಲಿ IPL ಮಾದರಿ ಕ್ರಿಕೆಟ್ ಹಬ್ಬ ಕಸ್ಬಾ ಲೀಗ್ 1 ಆಟಗಾರರ
ಈ ಒಂದು ಭರ್ಜರಿ ಬಿಡ್ ಅಂದ್ರೆ ಹರಾಜು ಹಾಗೆ ಇನ್ನಿತರ ಎಲ್ಲ ಪ್ರಕ್ರಿಯೆಗಳು ಕೂಡ ಯಶಸ್ವಿಯಾಗಿ ನಡೆದಿತ್ತು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.